ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ನಮ್ಮ ಹಿರಿಯರು ಮನೆಯ ಹೊರಬದಿಗೆ ನೀರು ತುಂಬಿ ಇಡ್ತಾಯಿದ್ರು. ಹೊರಗಿನಿಂದ ಬರೋರು ಕಾಲು ತೊಳ್ಕೊಂಡೇ ಒಳಗೆ ಬರ್ತಾಯಿದ್ರು. ಮನೆಗೆ ನೆಂಟರು ಬರೋರಿದ್ದರೆ ಬಕೆಟ್ನಲ್ಲಿ ನೀರು ಹಾಕಿ ತಂಬಿಗೆ ಹಾಕಿ ಇಡ್ತಾಯಿದ್ರು. ನೆಂಟರ ಕೈಗೆ ನೀರಿನ ತಂಬಿಗೆಯನ್ನು ತುಂಬಿಕೊಡೋರು. ಇದರಿಂದ ಮನೆಗೆ ಬಂದ ಅತಿಥಿಗೆ ಕೂಡ ಆನಂದ ಆಗೋದು. ಮನೆಗೆ ಬಂದಿರುವ ಅತಿಥಿಯ ಬಗೆಗಿನ ಆದರ, ಪ್ರೀತಿ, ಸಂತಸ ಮನೆಯ ಹೊರಗೆ ಗೊತ್ತಾಗ್ತಾ ಇತ್ತು. ಈಗಲೂ ಹಳ್ಳಿಯ ಕಡೆಗೆ ಈ ಸಂಪ್ರದಾಯ ಇದೆ. ಈಗ ನೀವು ಯೋಚಿಸಿ, ಮನೆಗೆ ಬಂದ ಅತಿಥಿಗೆ ಮನೆಯ ಹೊರಗೆ ಅವರಿಗಾಗಿ ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಇಟ್ಟರೆ, ಆದರ ಆತಿಥ್ಯ ಮಾಡಿದರೆ ಎಷ್ಟೊಂದು ಆನಂದ ಆಗೋದು. ಅಂದಮೇಲೆ ನಮ್ಮ ಸಂಸಾರಕ್ಕಾಗಿ ಯಾರ ಕೃಪೆ ನಮಗೆ ಅತಿ ಅವಶ್ಯಕತೆ ಇದೆಯೋ ಅಂತಹ ಶ್ರೀ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದಾಗ ನಾವು ಮಾತೆಯ ಸ್ವಾಗತವನ್ನು ಹೇಗೆ ಮಾಡಬೇಕು ಅಂತ ಯೋಚಿಸಿ. ಲಕ್ಷ್ಮೀ ಮಾತೆ ಮನೆಯ ಹೊರಬದಿಗೆ ನಮ್ಮ ಮನೆಯ ಕಡೆಗೆ ಆಕರ್ಷಿತಳಾಗಬೇಕಂದ್ರೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಮನೆಯ ಗೃಹಲಕ್ಷ್ಮಿಯ ಸಭ್ಯತೆ ಮನೆಯ ಹೊಸ್ತಿನಲ್ಲಿ ಕಾಣಿಸುತ್ತದೆ ಅಂತ ಹೇಳ್ತಾರೆ. ಯಾವ ಮನೆಯಲ್ಲಿ ಪ್ರತಿನಿತ್ಯ ಹೊಸ್ತಿಲಿನ ಪೂಜೆ ಆಗುತ್ತೋ ಆ ಮನೆಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ. ಹೊಸ್ತಿಲಿಗೆ ಹಳದಿಯ ಲೇಪನ ಮಾಡಿದರೆ ಹೊಸ್ತಿಲಿಗೆ ಬೇರೆಯೇ ಒಂದು ಹೊಳಪು ಬರುತ್ತದೆ. ಹೊಸ್ತಿಲಿನಲ್ಲಿರುವ ದೈವಿ ಲಹರಿ ಕಾಣಿಸುತ್ತದೆ. ಅರಿಶಿಣದ ಪುಡಿಗೆ ಗೋಮೂತ್ರ, ಚಂದನ ಪೌಡರನ್ನು ಹಾಕಿ ಪೇಸ್ಟ್ ಮಾಡಿ ಚೆನ್ನಾಗಿ ಹೊಸ್ತಿಲಿಗೆ ಲೇಪನವನ್ನು ಮಾಡಬೇಕು. ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹೊಸ್ತಿಲಿನ ಮೇಲೆ ಶುಭ ಚಿಹ್ನೆಗಳ ರಂಗೋಲಿಯನ್ನು ತೆಗೆಯಬೇಕು. ರಂಗೋಲಿಯ ಮೇಲೆ ಕೂಡ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಆಕಳಿನ ತುಪ್ಪದ ದೀಪವನ್ನು ಹೊಸ್ತಿಲಿನ ಹೊರಬದಿಗೆ ಬೆಳಗಿಸಬೇಕು. ಸುವಾಸನೆಯುಕ್ತ ಧೂಪದ ಕಡ್ಡಿ, ಅಗರಬತ್ತಿಗಳನ್ನು ಹಚ್ಚಿಡಬೇಕು. ಹೊಸ್ತಿಲಿನ ಎರಡೂ ಬದಿಗೆ ಒಂದೊಂದು ಹೂ ಹಾಕಿದರೆ ತುಂಬ ಶೋಭೆ ಕೊಡುತ್ತದೆ. ದೀಪಕ್ಕೂ ಕೂಡ ಅರಿಶಿಣ ಕುಂಕುಮ ಹಚ್ಚಿ ಮಂಗಳವಾರ ಮತ್ತು ಶುಕ್ರವಾರ ಈ ದೀಪದಲ್ಲಿ ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನು ಹಾಕಬೇಕು. ದಿನನಿತ್ಯ ಹಾಕಿದರೂ ಪರವಾಗಿಲ್ಲ. ನಿಮ್ಮ ಪರಿಸ್ಥಿತಿ ಚೆನ್ನಾಗಿತ್ತು ಅಂದರೆ ಖಂಡಿತವಾಗಿಯೂ ಏಲಕ್ಕಿ ಮತ್ತು ಲವಂಗವನ್ನು ಹಾಕಿ ದೀಪವನ್ನು ಬೆಳಗಿಸಿಡಿ. ಇದನ್ನೆಲ್ಲ ಮಾಡಿ ನಿಮ್ಮ ಹೊಸ್ತಿಲಿನ ಕಡೆಗೆ ನೀವೇ ಸ್ವತಃ ನೋಡಿ ಎಷ್ಟು ಪ್ರಸನ್ನತೆ ಮತ್ತು ಪಾಸಿಟಿವಿಟಿ ಅನಿಸುತ್ತೆ ಅಂತ. ನಮಗೆ ಎಷ್ಟು ಪ್ರಸನ್ನತೆ ಫೀಲ್ ಆದಮೇಲೆ ಯಾರ ಸ್ವಾಗತಕ್ಕಾಗಿ ನಾವು ಎಷ್ಟು ಅಲಂಕಾರ ಮಾಡಿದ್ದೆವೋ ಆ ಲಕ್ಷ್ಮೀ ದೇವಿಗೆ ಎಷ್ಟು ಪ್ರಸನ್ನತೆ ಆಗಬಹುದು ಅಂತ ನೀವೇ ಊಹಿಸಿ. ಇದು ನಮ್ಮ ಕರ್ತವ್ಯ ಕೂಡ. ಈಗ ಹೊಸ್ತಿಲಿನ ಹೊರಬದಿಗೆ ಲಕ್ಷ್ಮೀ ಕಲಶವನ್ನು ಹೇಗೆ ತುಂಬಿಡಬೇಕು, ಅದರಲ್ಲಿ ಏನೇನು ಹಾಕಬೇಕು ಅಂತ ನೋಡೋಣ. ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಕಲಶವನ್ನು ತಗೋಬೇಕು. ಇವು ಸಕಾರಾತ್ಮಕ ಲಹರಿಗಳನ್ನು ಹರಡಿಸುತ್ತವೆ. ಇಂತಹ ಒಂದು ಕಲಶವನ್ನು ತೆಗೆದುಕೊಂಡು ಅದರಲ್ಲಿ ನೀರು ತುಂಬಬೇಕು. ಕಲಶಕ್ಕೆ ಅರಿಶಿಣ ಕುಂಕುಮದ ಬೊಟ್ಟು ಇಡಬೇಕು. ಕಲಶದಲ್ಲಿರುವ ನೀರಿನಲ್ಲಿ ಅರಿಶಿಣ ಕುಂಕುಮ, ಒಂದೆರಡು ಹನಿ ರೋಸ್ ವಾಟರ್, ಸ್ವಲ್ಪ ಭೀಮಸೇನಿ ಕರ್ಪೂರದ ಪುಡಿ ಹಾಕಬೇಕು. ಸ್ವಲ್ಪ ಚಂದನದ ಪೌಡರನ್ನು ಕೂಡ ಹಾಕಬೇಕು. ಒಂದು ಗೋಮತಿ ಚಕ್ರ ಮತ್ತು ಒಂದು ಹಳದಿ ಬಣ್ಣದ ಕವಡೆಯನ್ನು ಹಾಕಬೇಕು. ಇವು ಇಲ್ಲ ಅನ್ನೋರು 1 ರೂಪಾಯಿಯ ನಾಣ್ಯ ಮತ್ತು ಒಂದು ಅಡಿಕೆಯನ್ನು ಹಾಕಿಡಿ. ಕೆಂಪು ಬಣ್ಣದ ಹೂವು ಕಲಶದಲ್ಲಿ ಹಾಕಿ. ಹೀಗೆ ತುಂಬಿದ ಕಲಶವನ್ನು ನಾವು ಮನೆಯೊಳಗೆ ಪ್ರವೇಶ ಮಾಡುವಾಗ ನಮ್ಮ ಬಲಬದಿಗೆ ಈ ಕಲಶ ಇಟ್ಟಿರಬೇಕು. ಹಾಗೆ ಹೊಸ್ತಿಲಿನ ಹೊರಬದಿಗೆ ಈ ಕಲಶವನ್ನು ಇಡಬೇಕು. ಕಲಶವನ್ನು ಹಾಗೆಯೇ ಕೆಳಗೆ ಇಡಬಾರದು. ರಂಗೋಲಿಯಿಂದ ಅಥವಾ ಅಕ್ಕಿ ಹಿಟ್ಟಿನಿಂದ ಕಮಲದಳ ಅಥವಾ ಸ್ವಸ್ತಿಕನ್ನು ತೆಗೆದು ಅರಿಶಿಣ ಕುಂಕುಮವನ್ನು ಹಾಕಿ ಅದರ ಮೇಲೆ ಒಂದು ಪ್ಲೇಟ್ನಲ್ಲಿ ಹಳದಿ ಅಕ್ಷತೆಯನ್ನು ಹಾಕಿಟ್ಟು ಅದರ ಮೇಲೇ ಲಕ್ಷ್ಮೀ ಕಲಶವನ್ನು ಇಡಬೇಕು. ನೀವು ಬೆಳಿಗ್ಗೆ ಬ್ರಹ್ಮಮುಹೂರ್ತದ ಸಮಯದಲ್ಲಿ ಏಳ್ತಾ ಇದ್ದರೆ ಆ ಸಮಯದಲ್ಲಿ ಈ ಕಲಶವನ್ನು ಹೊಸ್ತಿಲಿನ ಹೊರಗೆ ಇಡಿ. ಇಲ್ಲ ಅಂದರೆ ಬೆಳಿಗ್ಗೆಯ 6:30ಯಿಂದ 7:30 ಸಮಯದಲ್ಲಿ ಇಡಿ. ಈ ಸಮಯದಲ್ಲಿ ಕಲಶ ಇಡೋರು ಇದೇ ಕಲಶವನ್ನು ಮುಸ್ಸಂಜೆಯ ಹೊತ್ತಿನಲ್ಲಿ ಕೂಡ ಇಡಬಹುದು. ಬೆಳಿಗ್ಗೆ ಸಾಧ್ಯ ಇಲ್ಲ ಅನ್ನೋರು ಮುಸ್ಸಂಜೆಯ ಹೊತ್ತಿನಲ್ಲಿ ಅಂದರೆ 6ರಿಂದ 6:30 ಟೈಮ್ನಲ್ಲಿ ಈ ಕಲಶವನ್ನು ಹೊಸ್ತಿಲಿನ ಹೊರಬದಿಗೆ ತುಂಬಿಡಿ. ಹೊಸ್ತಿಲಿನ ಹೊರಗೆ ಲಕ್ಷ್ಮೀ ದೇವಿಯ ಸ್ವಾಗತಕ್ಕಾಗಿ ಈ ರೀತಿ ಲಕ್ಷ್ಮೀ ಕಲಶವನ್ನು ತುಂಬಿ ಇಟ್ಟರೆ ಮನೆಯಲ್ಲಿ ಸಕಾರಾತ್ಮಕತೆ ಹರಡುತ್ತದೆ. ಮನೆಯ ಹೊರಬದಿಗೆ ಮತ್ತು ಒಳಗಿನ ವಾತಾವರಣ ಕೂಡ ಪವಿತ್ರ ಆಗುತ್ತದೆ. ಲಕ್ಷ್ಮೀ ಮಾತೆ ನಿಮ್ಮ ಮನೆಯ ಕಡೆಗೆ ಆಕರ್ಷಿತಳಾಗ್ತಾಳೆ. ನೀವು ಕೂಡ ದಿನಾಲೂ ಈ ರೀತಿ ಹೊಸ್ತಿಲಿನ ಪೂಜೆ ಮಾಡಿ ದೀಪ ಬೆಳಗಿಸಿ ಲಕ್ಷ್ಮೀ ಕಲಶವನ್ನು ತುಂಬಿಡಿ. ಇದನ್ನು ಮಾಡಲು ಪ್ರಾರಂಭಿಸಿದ ಸ್ವಲ್ಪ ದಿನಗಳಲ್ಲಿಯೇ ನಿಮಗೆ ಒಳ್ಳೆಯ ಅನುಭವಗಳು ಆಗುತ್ತವೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಕೂಡ ಇರ್ತಾಳೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಖಂಡಿತವಾಗಿಯೂ ನಿಮಗೆ ಶುಭವಾಗುತ್ತದೆ. ಬಾಯ್, ಟೇಕ್ ಕೇರ್.